ಗುಡ್ ಆಫ್ಟರ್ನೂನ್ ನೋಡಿ ನಾವು ಇವತ್ತು ಮೆಂಟಲ್ ಎಬಿಲಿಟಿಗೆ ಇನ್ನೊಂದು ಟಾಪಿಕ್ಗೆ ಡಿಸ್ಕಸ್ ಮಾಡ್ತೀವಿ. ಯಾವುದು ಅಂದರೆ ಟೈಮ್ ಆ್ಯಂಡ್ ವರ್ಕ್. ಸೊ ಇಲ್ಲಿ ಒಂದು ಕ್ವಶನ್ ಇದೆ, ರೆಗ್ಯುಲರ್ ಪ್ಯಾಟರ್ನ್ ಕೇಳೋ ಕ್ವಶನ್ಸ್ ಇದೆ. ಇಲ್ಲೇನಿದೆ ಅಂದರೆ ಅಂದರೆ 25 ಜನ ಹುಡುಗರು 14 ದಿನ ಕೆಲಸ ಮಾಡಿದ್ರೆ 35 ಜನ ಹುಡುಗರು ಎಷ್ಟು ದಿನದ ಕೆಲಸ ಮುಗಿಸಿರುತ್ತೆ. ಅಂದರೆ ಒಂದು ಕೆಲಸ ಇರುತ್ತೆ, ಆ ಕೆಲಸನ ಶುರು ಮಾಡಿದ್ರೆ 25 ಜನ ಹುಡುಗರು ಶುರು ಮಾಡಿದ್ರೆ 14 ದಿನ ಬೇಕು ಆ ಕೆಲಸ ಮಾಡೋಕ್ಕೆ. ಅದೇ ಥರ 35 ಜನ ಹುಡುಗರು ಮಾಡಿದ್ರೆ ಎಷ್ಟು ದಿನ ಬೇಕಾಗುತ್ತೆ ಅವ್ರು ಕಂಪ್ಲೀಟ್ ಮಾಡೋಕ್ಕೆ. ಎಕ್ಸಾಂಪಲ್ ಮನೆ ಕಟ್ತಾ ಇರ್ತಾರೆ, ನೀವು ಮನೆ ಕಟ್ಟೋಕ್ಕೆ 25 ಜನ ಬಾಯ್ಸ್ 25 ಜನ ಕೆಲಸಗಾರರು ಶುರು ಮಾಡಿದ್ರೆ 14 ದಿನ ಕಂಪ್ಲೀಟ್ ಮಾಡ್ತಾರೆ. ಅದೇ 35 ಜನ ಶುರು ಮಾಡಿದ್ರೆ ಎಷ್ಟು ದಿನ ಬೇಕು ಆ ಕೆಲಸ ಕಂಪ್ಲೀಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಈಗ ನಾವೇನು ಮಾಡಬೇಕು ಅಂದರೆ ಇಲ್ಲೇನು ತಗೋಬೇಕು, 25 ಇಂಟು 35 ಡಿವೈಡ್ ಬೈ 40. ಸೊ ಏನು ಬಾಯ್ಸ್ ವರ್ಕ್ ಇದ್ದಾರೆ ಅದನ್ನು ಇಂಟು ಮಾಡ್ಕೋಬೇಕು, ಡಿವೈಡ್ ಬೈ ನಂಬರ್ ಆಫ್ ಡೇಸ್ ಅಂತ ತಗೋಬೇಕು. ಸೊ ಇದು ನೋಡಿ, ಈಗ ನಂಬರ್ ಇದು ಕ್ಯಾನ್ಸಲ್ ಮಾಡೋಣ. ಯಾವುದನ್ನು ಕ್ಯಾನ್ಸಲ್ ಆಗುತ್ತೆ? 7 ಕ್ಯಾನ್ಸಲ್ ಆಗುತ್ತೆ. 7 2s 7 5s. ಓಕೆ ಅಲ್ವಾ? ನೋಡಿ 7 2s 14, 7 5s 35. ನೆಕ್ಸ್ಟು 5 1s 5 5s 5 ಕ್ಯಾನ್ಸಲ್ ಆಗುತ್ತಲ್ವ. ಸೊ ಉಳಿದಿದ್ದೇನು 5 ಇಂಟು 2 ಅಂದರೆ 10 ಡೇಸ್. ಅಂದರೆ ಅರ್ಥ ಇದು 35 ಜನ ನಾವು ಕೆಲಸ ಮಾಡಿದ್ರೆ ಅವರು ತಗೊಳ್ಳೋದು ಒಂದು ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ 10 ಡೇಸ್ ಟೈಮ್ ತಗೋತಾರೆ ಅಂತ ಗೊತ್ತಾಗಿದೆ ನಮಗೆ. ನಿಮಗೆ ಇನ್ನು ಡೌಟ್ಸ್ ಇದೆ ಇದ್ರ ಬಗ್ಗೆ ನಮ್ಮ ಕೇಳ್ಬೋದಾಯ್ತು, ಕಮೆಂಟ್ ಮಾಡಿದ್ರೆ ನಿಮಗೆ ತಿಳಿಸ್ಕೊಡ್ತೀವಿ. ಇಲ್ಲಿ ಅರ್ಥ ಏನು, 25 ಜನ ಹುಡುಗರು 14 ದಿನ ಕೆಲಸ ಮಾಡಿದ್ರೆ 35 ಜನ ಹುಡುಗರು ಸೇರ್ಕೊಂಡು ಒಟ್ಟಿಗೆ ಕೆಲಸ ಮಾಡಿದ್ರೆ ಅದನ್ನು ಅದೇ ಕೆಲಸನ 10 ದಿನದಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂತ. ಓಕೆ ಅಲ್ಲ? ಈಗ ನೆಕ್ಸ್ಟ್ ಪ್ರಾಬ್ಲಮ್ನ ಮಾಡೋಣ. ನೋಡಿ, ಈಗ ಇನ್ನೊಂದು ಪ್ರಾಬ್ಲಮ್ ತಗೋಣ. ಎ ಪ್ಲಸ್ ಬಿ ಅಂದರೆ ಎ ಅನ್ನೋ ವ್ಯಕ್ತಿ ಮತ್ತು ಬಿ ಅನ್ನೋ ವ್ಯಕ್ತಿ ಇಬ್ಬರು ಸೇರಿ ಕೆಲಸ ಮಾಡಿದವರು 12 ದಿನ ಕೆಲಸ ಮುಗಿಸ್ತಾರೆ. ಅಂದರೆ ಎ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಬಿ ಅಂತ ಒಬ್ಬ ವ್ಯಕ್ತಿ ಇರ್ತಾರೆ, ರಮೇಶ್ ಮತ್ತು ಸುರೇಶ್ ಅಂತ. ಅವರಿಬ್ಬರು ಸೇರಿ ಕೆಲಸ ಮಾಡಿದ್ರೆ ಮತ್ತೆ 12 ದಿನ ಕೆಲಸ ಮುಗಿಸ್ತಾರೆ. ಅದೇ ರಮೇಶ್ ಒಬ್ಬನೇ ಆ ಕೆಲಸ ಮಾಡಿದ್ರೆ 30 ದಿನ ತಗೋತಾನೆ. ಅದೇ ಥರ ಎ ಸುರೇಶ್ ಒಬ್ಬನೇ ಕೆಲಸ ಮಾಡಿ ಎಷ್ಟು ದಿನ ತಗೋತಾನೆ ಅಂತ ಇಲ್ಲಿ ಪ್ರಾಬ್ಲಮ್ ಇದೆ. ಓಕೆನಾ? ಸೊ ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ. 12 ಇಂಟು 30. ಓಕೆ ಅಲ್ವಾ? 12 ಇಂಟು 30 ಮಾಡ್ತೀವಿ. ನೆಕ್ಸ್ಟು ಇದನ್ನು ಮೈನಸ್ ಮಾಡಬೇಕು, 13/12. ಸೊ 12 30 360 ಅಂದರೆ 360 ಡಿವೈಡ್ ಬೈ 18 ಆಗುತ್ತೆ. ಅಂದರೆ 30 ಮೈನಸ್ 12 ಏನಾಗುತ್ತೆ? 18 ಆಗುತ್ತೆ. ಅದನ್ನು ನಾವು ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಏನಾಗುತ್ತೆ ಅಂದರೆ 20 ಡೇಸ್. ಸೊ ಎ ಮತ್ತು ಬಿ ಇಬ್ಬರು ಸೇರಿ ಕೆಲಸ ಮಾಡಿದ್ರೆ 12 ದಿನ ಕೆಲಸ ಮುಗಿಸಿದ್ರೆ, ಬಿ ಒಬ್ಬನೇ ಕೆಲಸ ಮಾಡಿದ್ರೆ 30 ದಿನದಲ್ಲಿ ಮುಗಿಸ್ತಾನೆ, ಎ ಒಬ್ಬನೇ ಕೆಲಸ ಮಾಡಿ ಎಷ್ಟು ದಿನ ಅಂದರೆ 20 ದಿನದಲ್ಲಿ ಮುಗಿಸ್ತಾನೆ ಅಂತ. ಅರ್ಥ ಆಗಿದೆ ಅಲ್ವಾ? ಇದೇ ಕೆಲಸ ಒಂದೇ ಕೆಲಸನ ಇಬ್ಬರು ಸೇರಿ ಮಾಡಿದ್ರೆ 12 ದಿನ ತಗೋತಾರೆ, ಬಿ ಒಬ್ಬನೇ ಮಾಡಿದ್ರೆ 30 ದಿನ ತಗೋತಾನೆ, ಎ ಒಬ್ಬನೇ ಮಾಡಿದ್ರೆ 20 ದಿನ ತಗೋತಾನೆ ಅಂತ. ನೋಡಿ, ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಇಬ್ಬರು ಸೇರ್ ಮಾಡಿದಾಗ 12 ಡೇಸ್ ಆಗುತ್ತೆ, ಇಬ್ಬರು ಬೇರೆ ಬೇರೆ ಮಾಡಿದ್ರೆ 30 ದಿನ 20 ದಿನ, ಒಟ್ಟಿಗೆ ಸರ್ 50 ದಿನ. ಏನು ಕನ್ಫ್ಯೂಸ್ ಆಗುತ್ತಲ್ವಾ? ತಲೆ ಕೆಡಿಸ್ಕೊಬೇಡಿ. ಇದು ಏನಾಗುತ್ತೆ, ಟೈಮ್ ಆ್ಯಂಡ್ ವರ್ಕ್ ಪ್ರಾಬ್ಲಮ್ನಲ್ಲಿ ಇರುವ ಮೆಥಡ್ ಆಗಿರುತ್ತೆ. ಓಕೆ ಅಲ್ಲ? ಈಗ ನೆಕ್ಸ್ಟ್ ಪ್ರಾಬ್ಲಮ್ನ ಮಾಡೋಣ. ಈಗ ನೋಡಿ, ಇನ್ನೊಂದು ಮೂರನೇ ಪ್ರಾಬ್ಲಮ್ ಇದೆ. ಎ ಬಿ ಸಿ ಅಂದರೆ ಎ ಅನ್ನೋ ವ್ಯಕ್ತಿ, ಬಿ ಅನ್ನೋ ವ್ಯಕ್ತಿ ಮತ್ತು ಸಿ ಅನ್ನೋ ವ್ಯಕ್ತಿ 3 ಜನ ಸೇರಿ ಕೆಲಸ ಮಾಡಿದ್ರೆ 10 ದಿನ ತಗೊಳ್ಳಿ. ಲಾಸ್ಟ್ ಪ್ರಾಬ್ಲಮ್ ಎ ಮತ್ತು ಬಿ ಅಂತ ಇತ್ತಲ್ವಾ? ಅದು ಈ ಪ್ರಾಬ್ಲಮ್ 3 ಜನ ಇದ್ದಾರೆ, ಎ ಬಿ ಮತ್ತು ಸಿ 3 ಜನ ಸೇರ್ಕೊಂಡು ಕೆಲಸ ಮಾಡಿದವರು 10 ದಿನದಲ್ಲಿ ಕೆಲಸ ಮುಗಿಸ್ತಾರೆ. ಅದೇ ಎ ಮತ್ತು ಬಿ ಇಬ್ಬರು ಸೇರಿ ಮಾಡಿದ್ರೆ 15 ದಿನದಲ್ಲಿ ಕೆಲಸ ಮುಗಿಸ್ತಾರೆ. ಸಿ ಒಬ್ಬರೇ ಮಾಡಿದ್ರೆ ಎಷ್ಟು ದಿನ ಕೆಲಸ ಮುಗಿಸ್ತಾರೆ ಅಂತ. ಲಾಸ್ಟ್ ಪ್ರಾಬ್ಲಮ್ ಏನು ಮಾಡೋದು, ಎ ಬಿ ಇತ್ತು, ಬಿ ಕೊಟ್ಟಿದ್ರು, ಎ ಕಂಡಿಲ್ವಾ? ಈ ಪ್ರಾಬ್ಲಮ್ ಮಾಡಿದ್ರೆ 3 ಜನ ವ್ಯಕ್ತಿ ಸೇರಿ ಕೆಲಸ ಮಾಡಿದ್ರೆ 10 ದಿನ ತಗೋತಾರೆ, ಇಬ್ಬರು ಸೇರಿ ಕೆಲಸ ಮಾಡಿದ್ರೆ 15 ದಿನ ತಗೋತಾರೆ, ಒಬ್ಬ ಕೆಲಸ ಮಾಡಿ ಎಷ್ಟು ದಿನ ತಗೋತಾರೆ ಅಂತ. ಸೊ ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಈಗ 10 + 15 ನೋಡಿ, 10 + 15 ತಗೊಂಡು ಏನಾಗ್ಬಿಡುತ್ತೆ ಅಂದರೆ ಈಗ ಜಾಯಿಂಟಾಗಿ ಕೆಲಸ ಮಾಡುವಂತೆ. ಇಲ್ಲಿ ಜಾಯಿಂಟ್ ಇಲ್ಲ, ಸೊ 10 + 15 ತಗೊಂಡ್ಬಾರ್ದು. ನಾವೇನು ಮಾಡಬೇಕು, 10 - 15. ಯಾಕಂದರೆ ಅಲ್ಲಿ ಡಿವೈಡ್ ಆಗ್ತಾ ಇದ್ದಾರೆ, ಪ್ಲಸ್ ಮಾಡ್ತಾ ಇದ್ದಾರೆ, ಇನ್ನೊಬ್ಬ ಸೇರ್ಕೋತಾ ಇದ್ದಾರೆ ಅಂತ. ಆದರೆ ಇಲ್ಲಿ ಪ್ಲಸ್ ಆಗ್ತಾ ಇಲ್ಲ, ಒಬ್ಬ ಬಿಟ್ಟು ಹೋಗ್ತಾ ಇದ್ದಾರಲ್ವಾ? ಸೊ ಅದಕ್ಕೆ ಮೈನಸ್ ತಗೊಂಡೆ. ಅರ್ಥ ಆಗಿದೆ ಅಲ್ವಾ? ಸೊ ನಾವೇನು ಮಾಡಬೇಕು ಅಂದರೆ ಈಗ ಸೇಮ್ ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ರೆ 10 ಇಂಟು 15 ಅವ್ರ ವರ್ಕ್ನ ತಗೋತಾ ಇದ್ದೀವಿ, ಡಿವೈಡ್ ಬೈ 10 - 5 ಆಗುತ್ತೆ. ಸೊ 5 ನೀವು 10 ಆರು ಮಾಡ್ಬೋದು, 15 ಆರು ಮಾಡ್ಬೋದು. ಈಗ 5 3s 10 3s 30. ಸೊ 30 ಡೇಸಲ್ಲಿ ನಾವು ಆ ಕೆಲಸನ ಕಂಪ್ಲೀಟ್ ಮಾಡ್ಬೋದು ಅಂತ ಗೊತ್ತಾಗಿದೆ ನೋಡಿ.
ಎ ಮತ್ತು ಬಿ ಮತ್ತು ಸಿ ಸೇರ್ ಮಾಡಿದ್ರೆ 10 ದಿನ ತಗೋತಾರೆ, ಎ ಮತ್ತು ಬಿ ಮಾಡಿದ್ರೆ 15 ದಿನ ತಗೋತಾರೆ, ಸಿ ಒಬ್ಬನೇ ಮಾಡಿದ್ರೆ ಎಷ್ಟು ಅಂದರೆ 30 ಡೇಸ್ನ ತಗೋತಾರೆ ಒಂದು ಕೆಲಸ ಕಂಪ್ಲೀಟ್ ಮಾಡೋಕ್ಕೆ. ನೋಡಿ ನಿಮಗೆ ಇದೇ ಥರ ರೀಸನಿಂಗ್ ಪ್ರಾಬ್ಲಮ್ಗಳು ಅಥವಾ ವರ್ಕ್ ಪ್ರಾಬ್ಲಮ್ ಬೇಕಾದ್ರೆ ನಿಮಗೆ ಕಮೆಂಟ್ ಮಾಡಿ. ನಿಮಗೆ ಪ್ರತಿಯೊಂದು ಯಾವ ಮೆಥಡ್ ಬೇಕು, ಟ್ರೈನ್ ಪ್ರಾಬ್ಲಮ್ ಮೆಥಡ್ ಬೇಕಾ ಅಥವಾ ಏಜ್ ಮೆಥಡ್ ಬೇಕಾ, ಮಿಸ್ಸಿಂಗ್ ನಂಬರ್ ಬೇಕಾ, ಯಾವುದೇ ಒಂದು ಮೆಥಡ್ ಬೇಕಾದ್ರೆ ನಿಮಗೆ ನಾನು ಸಾಲ್ವ್ ಮಾಡ್ಕೊಡ್ತೀವಿ. ನೀವು ಹೆಚ್ಚಿನ ಮಾಹಿತಿಗಳಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಥವಾ ನಮ್ಮ ಫೇಸ್ಬುಕ್ ಚಾನಲ್ನ ಫಾಲೋ ಮಾಡಿ. ನಿಮಗೆ ಎಲ್ಲ ಡೀಟೇಲ್ಸು ಎಕ್ಸಾಮ್ ರಿಲೇಟೆಡ್ ಎಲ್ಲ ಕ್ವಶನ್ಸ್ ಆಗಲಿ, ಡೀಟೇಲ್ಸ್ ಆಗಲಿ, ನೋಟ್ಸ್ ಆಗಲಿ ನಾವು ನಿಮಗೆ ಫಾರ್ವರ್ಡ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.